ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಸೊ ಇವತ್ತು ನಾವು ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರ ಹೋಳಿಗೆ ಮನೆ ಹತ್ರ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಇದೇ ಹೋಳಿಗೆ ಮನೆಯಲ್ಲಿ ನಮಗೆ ಹೆಸರುಕಾಳು ಪಲ್ಯ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ರು. ಸೊ ಇವತ್ತು ನಮಗೋಸ್ಕರ ಅವ್ರು ಯಾವ ಥರ ವೆರೈಟೀಸ್ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಸೊ ಲಾಸ್ಟ್ ಟೈಮ್ ನಿಮ್ಮ ಹಸ್ಬೆಂಡ್ ನಮಗೋಸ್ಕರ ಹೆಸರುಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಸೊ ಇವತ್ತು ನೀವು ನಮಗೋಸ್ಕರ ಯಾವ ರೆಸಿಪಿನ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಹೀರೆಕಾಯಿ ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಹೀರೆಕಾಯಿ ಪಲ್ಯ. ಸೊ ಹೀರೆಕಾಯಿ ಪಲ್ಯ ಮಾಡೋಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕಾಗುತ್ತೆ ಮ್ಯಾಮ್? ಕಡಲೆ ಇದೆ, ಕಾಯಿ ಇದೆ, ಓಕೆ, ಗರಂ ಮಸಾಲ, ಅರಿಶಿನ, ಚಿಲ್ಲಿ ಪೌಡ್ರು, ಈರುಳ್ಳಿ, ಮೆಣಸಿನಕಾಯಿ ಇದೆ. ಓಕೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಇದೆಲ್ಲ ಇದೆ. ಓಕೆ. ಸೊ ಇದಷ್ಟು ರೆಡಿ ಇದೆ. ಹಾಂ, ಎಲ್ಲ ರೆಡಿ. ಸೊ ಸ್ಟಾರ್ಟ್ ಮಾಡೋಣಲ್ಲ? ಮಾಡೋಣ. ಸೊ ಮೊದಲಿಗೆ ಏನು ಮಾಡಬೇಕು ಮ್ಯಾಮ್? ಸ್ಟವ್ ಹಚ್ಕೋಬೇಕು ಮೇಡಮ್. ಹಾಂ, ಸ್ಟವ್ ಹಚ್ಕೊಂಡು ಬಾಣಲೆ ಇಡಬೇಕು ಮೇಡಮ್. ಓಕೆ. ಎಣ್ಣೆ ಇದೆ. ಹಾಂ, ಎಣ್ಣೆ ಹಾಕೊಳ್ಳೋಣ. ಸೊ ಎಣ್ಣೆ ಹಾಕೋಬೇಕು. ಒಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಮೇಡಮ್. ಓಕೆ. ಇದೆಲ್ಲ ಮಸಾಲೆ ರುಬ್ಬೋದಕ್ಕೆ. ಹಾಂ, ಕರಿಬೇವು ಚಟಪಟ ಅಂತ ಸಿಡಿಲಿ. ಓಕೆ. ಸೊ ಈರುಳ್ಳಿ ಎಷ್ಟು ತೊಗೊಂಡಿದ್ದೀರಾ? ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ಮೇಡಮ್. ಸ್ವಲ್ಪನೇ ಹೀರೆಕಾಯಿ ಇರೋದು. ಓಕೆ. ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಂ. ಸೊ ಈರುಳ್ಳಿ ಒಂದಾಯಿತು ಮೇಡಮ್. ಟೊಮೊಟೊ 2 ತೊಗೊಂಡಿದ್ದೀನಿ. 2 ಸಣ್ಣ ಕಚ್ಕೊಂಡಿರೋದು. ಹಾಂ. ಅದರಲ್ಲಿ ಅರ್ಧ ಹಾಕೋತಾ ಇದ್ದೀನಿ, ಅರ್ಧ ಇಟ್ಕೋತಾ ಇದ್ದೀನಿ ಮೇಡಮ್. ಓಕೆ. ಅದು ಅದೆಲ್ಲ ಒಗ್ಗರಣೆಗೆ. ಓಕೆ. ಟೊಮೊಟೊ ರೆಡಿಯಾಗಿದೆ. ಹಾಂ. ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಎಷ್ಟು ತೊಗೊಂಡಿದ್ದೀರಾ? 3 ಸ್ಪೂನ್ 4 ಸ್ಪೂನ್ ಅಷ್ಟಿದೆ ಮೇಡಮ್. ಓಕೆ. ಕಾಯಿ ಫುಲ್ ಇದೆಲ್ಲ ಬರೀ ಜಸ್ಟ್ ಫ್ರೈ ಮಾಡ್ಕೊಳಕ್ಕೆ? ಹಾಂ, ಫ್ರೈ ಮಾಡಿಕೊಂಡು ಮಿಕ್ಸಿಗೆ ರುಬ್ಕೋಬೇಕು ಮೇಡಮ್. ಓಕೆ. ಸ್ವಲ್ಪನೇ ಸಾಕು ಬಾಡಿಸಿರೋದು. ಹಾಂ, ತುಂಬ ಜಾಸ್ತಿ ಫ್ರೈ ಎಲ್ಲ ಏನು ಮಾಡೋದು ಬೇಡ? ಏನು ಬೇಡ ಮೇಡಮ್. ಕಡಲೆನೂ ಹಾಕೋಬೇಕಾ? ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಗಟ್ಟಿ ಬರಬೇಕಲ್ಲ. ಹಾಂ ಹಾಂ. ಓಕೆ. ಒಂದು 3-4 ಸ್ಪೂನ್ ಅಷ್ಟು ಅಷ್ಟೇ ಹಾಕಿರೋದು ಮೇಡಮ್. ಓಕೆ. ಸ್ವಲ್ಪ ಗರಂ ಮಸಾಲ. ಹಾಂ. 1 ಟೇಬಲ್ ಸ್ಪೂನ್ ಅಥವಾ 2 ಹಾಕಿದ್ರೆ ಅದು? 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆವಾಗಲೇ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಓಕೆ. ಹಾಂ. ಮತ್ತು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರು. ಎಷ್ಟು? 1 ಟೇಬಲ್ ಸ್ಪೂನ್? 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮೇಡಮ್. ಓಕೆ. ಇಷ್ಟೇ ಇದು. ಆಫ್ ಮಾಡಿ. ಇದಾಯಿತು ಮೇಡಮ್. ಇದು ಸ್ವಲ್ಪ ತಣ್ಣಗಾಗಿದ್ದನ್ನ ರುಬ್ಕೊಳ್ಳೋದು. ಸೊ ಬಿಸಿ ಹೋಗೋವರೆಗೂ ಬಿಡಬೇಕಿದ್ದೀನ? ಹಾಂ ಮೇಡಮ್. ಒಂದು 5 ನಿಮಿಷ ಸಾಕು. ಓಕೆ. ತಣ್ಣಗಾದ ತಕ್ಷಣ ರುಬ್ಕೊಳ್ಳೋದು. ಸೊ ನೀವು ನಿಮ್ಮ ಮನೆಯವ್ರ ಜೊತೆ ಎಷ್ಟು ವರ್ಷದಿಂದ ಸಪೋರ್ಟಿವ್ ಆಗಿದ್ದೀರಾ ಅಂದರೆ ಬಿಸ್ನೆಸ್ಸಲ್ಲಿ? ನಾನು ಒಂದು 10 ವರ್ಷದಿಂದ ಸಪೋರ್ಟ್ ಆಗಿದ್ದೀನಿ ಮೇಡಮ್. 10 ಇಯರ್ಸಿಂದ? 10 ಇಯರ್ಸಿಂದ ಇದೆ. ಓಕೆ ಓಕೆ. ಸೊ ನಿಮಗೂ ಅಡುಗೆಲೆಲ್ಲ ಇಂಟ್ರೆಸ್ಟ್ ಇದೆ ಹಾಗಾದರೆ? ಇದೆ ಮೇಡಮ್, ನಾನು ಮಾಡ್ತೀನಿ. ಓಕೆ ಓಕೆ. ಸೊ ಇವಾಗ ಈಗ ಹೀರೆಕಾಯಿ ಒಗ್ಗರಣೆ ಹಾಕೊಳ್ಳೋಣ. ಹಾಂ. ಈಗ ಇನ್ನೊಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಂ. ಎಣ್ಣೆ ಕಾಯಿ ಮೇಡಮ್. ಓಕೆ. ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಮೇಡಮ್. ಓಕೆ ಓಕೆ. ಅದು ಚಟಪಟ ಅಂತ ಸಿಡಿಲಿ. ಸ್ವಲ್ಪ ಕರಿಬೇವು. ಹಾಂ. ಇವಾಗ ಇನ್ನೊಂದು ಸ್ವಲ್ಪ. ಓಕೆ. ಹಾಂ, ಆವಾಗಲೇ ಸ್ವಲ್ಪ ಹಾಕೊಂಡಿದ್ವಲ್ಲ ಮೇಡಮ್, ಇವಾಗ ಒಂದು ಸ್ವಲ್ಪ. ಸೊ ಇವಾಗ ನಾವು ಅದಕ್ಕೆ 1 ಕ್ವಾಂಟಿಟಿ ಹಾಕೊಂಡಿದ್ವಿ, ಇದಕ್ಕೊಂದು ಸ್ವಲ್ಪ. ಇದಕ್ಕೊಂದು ಸ್ವಲ್ಪ. ಹಾಂ. ಟೊಮೊಟೊ ಮೇಡಮ್. ಟೊಮೊಟೊ. ಹಾಂ. ಸೊ ನಿಮ್ಮ ಹೋಟೆಲಲ್ಲಿ ಅಡುಗೆ ಎಲ್ಲ ಮಾಡೋದು ನೀವಾ ಅಥವಾ ಇಬ್ಬರು ಸೇರಿ ಮಾಡ್ತಿರ್ತೀರಾ? ಇಬ್ಬರು ಸೇರಿ ಮಾಡ್ತೀವಿ ಮೇಡಮ್. ಭಟ್ರು ಇದ್ದಾರೆ, ಅವರು ಇದ್ದಾರೆ, ಎಲ್ಲರೂ ಮಾಡ್ತಾರೆ. ಭಟ್ರು ಇರ್ತಾರೆ ಜೊತೆಗೆ. ಸೊ ಓಕೆ. ಸೊ ನಿಮ್ಮ ಹೋಟೆಲ್ ಸ್ಪೆಷಲ್ ಅಂದ್ರೆ ಇಲ್ಲಿ ಏನಾದರೂ ವೆರೈಟಿ ಆಗಿ ಇಲ್ಲ ಇಂಥದ್ದೇ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಯಾವ ಸ್ಪೆಷಲ್ ನೀವು ಜಾಸ್ತಿ? ಮೇಡಮ್ ನಮ್ಮಲ್ಲಿ ಹೋಳಿಗೆ ಚೆನ್ನಾಗಿ ಓಡುತ್ತೆ, ಮತ್ತು ರೊಟ್ಟಿಗಳಿದೆ ಮೇಡಮ್. ಜೋಳ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲ ಚಪಾತಿ. ಓಕೆ ಓಕೆ. ಈ ಥರ ಐಟಮ್ಗಳೆಲ್ಲ ಇದೆ. ವೆರೈಟೀಸ್ ಬಜ್ಜಿಗಳು ಸಿಗುತ್ತೆ ಮೇಡಮ್. ಓಕೆ. ಮೇಡಮ್ ಹೀರೆಕಾಯಿದು ಹಾಂ ತೊಳ್ದು ಹಾಕೋತಾ ಇದ್ದೀನಿ. ಇದು ನೆನೆಸಿ ಇಟ್ಕೊಂಡಿರ್ಬೇಕಲ್ಲ, ಜಸ್ಟ್ ಹೆಚ್ಚಿಟ್ಟಿದ್ರೆ ಅಷ್ಟೇ? ಹೆಚ್ಚಿಟ್ಕೊಂಡು ಹಂಗೆ ತೊಳ್ದು ಹಾಕೊಂಡು. ಎಷ್ಟು ಹೀರೆಕಾಯಿ ಇದೆ ಮ್ಯಾಮ್ ಇದು ಟೋಟಲ್ಲು? ಒಂದು ಅರ್ಧ ಕೆಜಿ ಅಷ್ಟಿದೆ ಮೇಡಮ್. ಅರ್ಧ ಕೆಜಿ? ಅರ್ಧ ಕೆಜಿ, 3/4 ಕೆಜಿ ಅಷ್ಟಿದೆ. ಸೊ ಇದೇನು ಸಪ್ರೇಟಾಗೆಲ್ಲ ಏನು ಬೇಯಿಸ್ಕೊಳ್ಳೋದು ಬೇಡ? ಏನು ಬೇಡ ಮೇಡಮ್, ಸಪ್ರೇಟಾಗೆಲ್ಲ ಏನು ಬೇಯಿಸ್ಕೊ. ಇದೆಲ್ಲ ಬೇಗ ಬೆಂದೋಗುತ್ತಲ್ಲ ಮೇಡಮ್. ಹಾಂ ಹೌದು, ತುಂಬ ಸಾಫ್ಟ್ ಇರೋದ್ರಿಂದ ಬೇಗನೂ ಬಾಯ್ಲ್ ಆಗುತ್ತೆ. ನಿಮ್ಮ ನೇಟಿವ್? ಮೇಡಮ್ ನಮ್ಮದು ಶ್ರೀರಂಗಪಟ್ಟಣದ ಹತ್ರ TM ಹೊಸೂರು ಅಂತ ಅಪ್ಪನ ಮನೆ. ಗಂಡನ ಮನೆ ನಾಗಮಂಗಲ ಹತ್ರ ಸುಗದರೆ ಅಂತ ಮೇಡಮ್. ಸುಗದರೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರು. ಓಕೆ.
ಸೊ ಎಷ್ಟು ವರ್ಷ ಆಯಿತು ಮ್ಯಾಮ್ ಮದುವೆಗೆ ನೀವು? ನಮ್ಮದು 19 ವರ್ಷ ಆಯಿತು ಮೇಡಮ್. ಓ 19 ವರ್ಷ. 19 ವರ್ಷ. ಓಕೆ, ಹೇಳಿದ್ರು 3 ಜನ ಮಕ್ಕಳಿದ್ದಾರೆ, ಎಲ್ಲರೂ ಓದ್ತಿದ್ದಾರೆ ಅಂತ ಹೇಳಿ. ಹೌದು ಮೇಡಮ್. ಸೊ ಇವಾಗೆಲ್ಲ ನೀವು ಕೆಲಸಕ್ಕೆ ಬೆಳಗ್ಗೆನೇ ಬೇಗ ಬಂದ್ಬಿಡ್ತೀರಾ, ಮನೇಲೆಲ್ಲ ಮೇಂಟೈನ್ ಮಾಡೋದು, ಮಕ್ಕಳೆಲ್ಲ ಇಲ್ಲ ಮೇಡಮ್, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟೆ ನಾನು ಬರೋದು. ನಮ್ಮ ಯಜಮಾನ್ರು ಬೇಗ ಬರ್ತಾರೆ. ಓಕೆ, ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಲೇಟಾಗಿ ಬರ್ತೀನಿ ಮೇಡಮ್. ಹಾಂ. ಸೊ ಇವಾಗ ನೆಕ್ಸ್ಟ್ ಏನು ಹಾಕೋಬೇಕು ಮ್ಯಾಮ್? ಮೇಡಮ್ ಹೀರೆಕಾಯಿ ಬೇಯ್ತೈತೆ. ಸ್ವಲ್ಪ ಉಪ್ಪು ಹಾಕೋತೀನಿ ಇದಕ್ಕೆ. ಓಕೆ, ಸ್ವಲ್ಪನೇ ಹಾಕಿರ್ತೀನಿ, ಆಮೇಲೆ ರುಚಿ ನೋಡಿ ಹಾಕೋಣ. ಓಕೆ, 1 ಗ್ಲಾಸಷ್ಟು ನೀರು ಹಾಕಿರ್ತೀನಿ ಮೇಡಮ್, ಅರ್ಧ ಗ್ಲಾಸ್ ಹಾಕಿರ್ತೀನಿ. ಓಕೆ. ಈಗೆಲ್ಲ ತಣ್ಣಗಾಗಿದೆ ಮೇಡಮ್, ಇದನ್ನು ಜಾರಲ್ಲಿ ಹಾಕೊಂಡು ರುಬ್ಕೊಳ್ಳೋಣ. ಸೊ ಇದು ಮೀಡಿಯಂ ಫ್ಲೇಮಲ್ಲಿ ಇದ್ರೆ ಉರಿ ಸ್ವಲ್ಪ ಜಾಸ್ತಿ ಉರಿ ಇಟ್ಟರೆ ಇನ್ನು ಬೇಗ ಬೇಯುತ್ತೆ ಮೇಡಮ್. ಒಂದು 2 ಸ್ಪೂನಷ್ಟು ಖಾರದ ಪುಡಿ, ನೀರು ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ. ಆಗಿದೆ ಮೇಡಮ್. ಓಕೆ, ಇದು ಹೀರೆಕಾಯಿ ತುಂಬ ಬೇಗ ಬೆಂದ್ಬಿಡತ್ತಲ್ಲ ಅದು? ಹೌದು ಮೇಡಮ್. ಈ ಮಸಾಲೆ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ತುಂಬ ತಿಕ್ಕಾಗೆ ಮಾಡಬೇಕಂತ? ಹೌದು ಮೇಡಮ್, ರೊಟ್ಟಿ ಚಪಾತಿಗೆಲ್ಲ ಬೇಕಲ್ಲ. ಚಪಾತಿಗೆ ಡ್ರೈ ಥರ ಏನು ಮಾಡಲ್ಲ, ಸ್ವಲ್ಪ ಗ್ರೇವಿನೇ ಮಾಡೋದು. ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕ್ತೀನಿ ಮೇಡಮ್. ಅದು ವಾಟರ್ ಮಿಕ್ಸ್ ಮಾಡಿ ಹಾಕಬೇಕಾದ್ರದ್ದು? ಹಾಂ ಮೇಡಮ್. ಜಾರೆಲ್ಲ ಸ್ವಲ್ಪ ಎಲ್ಲ ಮಸಾಲೆ ಇರುತ್ತಲ್ಲ. ಸೊ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಇದು ಮಾಡೋದು ಕಮ್ಮಿ ಆಗುತ್ತೆ ಅಂತ. ನೀರು ಹಾಕ್ತೀವಲ್ಲ ಮೇಡಮ್, ಸರಿಯಾಗುತ್ತೆ. ಯೂಶ್ವಲಿ ಇದೆಲ್ಲ ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ? ಹೀರೆಕಾಯಿ ಪಲ್ಯ ಇದೆಲ್ಲ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆ, ಜೋಳ ರೊಟ್ಟಿ, ಚಪಾತಿ, ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಮೇಡಮ್. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಟೇಸ್ಟ್ ನೋಡ್ಬಿಟ್ಟು ಹಾಕ್ಬೇಕಾ? ಇಲ್ಲ, ಆವಾಗಲೇ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಆಮೇಲೆ ನೋಡೋಣ. ಟೇಸ್ಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ, ಇಲ್ಲಾಂದ್ರೆ ನಾವು ರೆಗ್ಯುಲರಾಗಿ ಅಡುಗೆ ಮಾಡುವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಉಪ್ಪು ಹಾಕಬೇಕು ಅನ್ನೋದು ಟೇಸ್ಟ್ ನೋಡೋದಕ್ಕೆ. ಆವಾಗಲೇ ಸ್ವಲ್ಪ ಹೀರೆಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಉಪ್ಪು ಹಾಕಿದೆ. ಓಕೆ, ಈಗ ಮಸಾಲೆ ಹಾಕಿದ್ದೀನಿ, ಇವಾಗ ಸ್ವಲ್ಪ ಹಾಕಿದ್ದೀನಿ. ಬೇಕು ಅಂದರೆ ಹಾಕೋಣ, ಇಲ್ಲಾಂದ್ರೆ ಬೇಡ. ನೀವು ಅಡುಗೆ ಬಿಟ್ಟು ಬೇರೆ ಹಾಬೀಸ್ ಎಲ್ಲ ಏನು ಮಾಡ್ತಿರ್ತೀರಮ್ಮ? ಏನೂ ಇಲ್ಲ ಮೇಡಮ್, ನನಗೆ ಬರೀ ಮಕ್ಕಳು ನೋಡ್ಕೊಳ್ಳೋದು, ಇಲ್ಲಿ ಬರೋದು, ಇಷ್ಟೇ ಕೆಲಸ ಆಗುತ್ತೆ. ಬೇರೆ ಏನೋ ಬೇರೆ ಕಡೆ ಕೆಲಸ ಅದು ಇದು ಅಂತ ಏನು ತಲೆ ಕೆಟ್ಕೊಳ್ಳೋಂಗಿಲ್ಲ? ನಮ್ಗೆ ಇಲ್ಲಿ ಕೆಲಸನೇ ಆಗುತ್ತಲ್ಲ ಮೇಡಮ್. ಸೊ ಬೆಳಗ್ಗೆ ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಡೈರೆಕ್ಟಾಗಿ ಬಂದ್ಬಿಟ್ಟು ಇಲ್ಲಿಗೆ ಬಂದರೆ ಮತ್ತೆ ಸಂಜೆ ಒಂದ್ಸಲ ಮಕ್ಳಿಗೆ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬಂದು ಓಕೆ ಮತ್ತೆ ಇಲ್ಲೇ ಇರೋದೆ ಮೇಡಮ್. ಅಂದರೆ ನಿಮ್ಮ ಹ್ಯಾಪಿನೆಸ್ ಲೈಕ್ ಹಾಬೀಸು ಏನಾದರೂ ಮೂವೀಸ್ಗೆ ಹೋಗೋದು, ಏನಾದರೂ ಬೇರೆ ಬೇರೆ ಕೆಲಸ ಅದೆಲ್ಲ ಇರುತ್ತೆ ಅವಾಗ ಅವಾಗ, ಯಾವಾಗ ರಜೆ ಮಾಡಿದಾಗ. ಹಾಲಿಡೇಸ್ ಯಾವಾಗ ಮಾಡ್ತೀರಾ ನೀವು ಇದೆಲ್ಲ? ಭಾನುವಾರ ಹಾಫ್ ಡೇ ಮಾಡ್ತೀವಿ ಮೇಡಮ್. ಓಕೆ, ಅದು ಬಿಟ್ಟರೆ ಯಾವಾಗಲೂ ರಜಾ ಅಂತ ಏನು ಮಾಡಲ್ಲ. ಭಾನುವಾರ ಎವ್ರಿ ಭಾನುವಾರ ಹಾಫ್ ಡೇ ರಜೆ ಇದ್ದೇ ಇರುತ್ತೆ. ಅದು ಬಿಟ್ಟರೆ ರಜಾ ಅಂತ ಏನು ಮಾಡಲ್ಲ ಮೇಡಮ್. ಸೊ ಭಾನುವಾರ ಯೂಶಲಿ ಹಾಗಾದ್ರೆ ನಿಮ್ದು ಹಾಫ್ ಡೇ, ಆ ಟೈಮಲ್ಲಿ ನೀವು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾದ್ರೆ ನಿಮಗೆ ಟೈಮ್ ಸಿಗುತ್ತೆ. ಮಕ್ಳಿಗೋಸ್ಕರನೇ ಹಾಫ್ ಡೇ ರಜೆ ಮಾಡ್ಕೊಂಡು. ಓಕೆ ಓಕೆ. ಮಕ್ಳಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ ನಾವು. ಬೆಳಿಗ್ಗೆ ಎಲ್ಲ ಬೇಗನೆ ಎದ್ದು ಬಂದರೆ ಇನ್ನು ನೈಟ್ ಹೋಗೋದೆ 11 ಗಂಟೆ ಆಗುತ್ತೆ. ಇನ್ನು ಮಕ್ಳಿಗೆ ಟೈಮ್ ಎಲ್ಲಿ ಕೊಡ್ತೀವಿ ನಾವು? ಹೌದು ಹೌದು. ಅದಕ್ಕೇ ಭಾನುವಾರ ಹಾಫ್ ಡೇ ರಜೆ ಮಾಡ್ಕೊತೀವಿ. ಸೊ ನಿಮಗೆ ಹೋಟೆಲ್ ಯಾಕೆ ಮಾಡಬೇಕು ಅನ್ನಿಸ್ತು ಮ್ಯಾಮ್ ಅವಾಗ? ನಮ್ಮ ಯಜಮಾನ್ರಿಗೆ ಇದೇ ಕೆಲಸ ತುಂಬ ಇಷ್ಟ, ಹೋಟೆಲ್ ಕೆಲಸ. ಓಕೆ, ಅಡುಗೆ ಮಾಡೋದ್ರಲ್ಲಿ ಅವ್ರಿಗೆ ಈ ಕೆಲಸದ ಮೇಲೆ ಆಸಕ್ತಿ ಜಾಸ್ತಿ, ಹಂಗಾಗಿ ಇದನ್ನೇ ಮಾಡಿದ್ದೀನಿ. ಅವ್ರು ಹೇಳಿದ್ರು 10 ವರ್ಷದಿಂದ ನಾನು ಇದೇ ಕೆಲಸದಲ್ಲಿ ಕಂಟಿನ್ಯೂ ಇದ್ದೆ ಅಂತ ಹೇಳಿ. ಹೌದು ಮೇಡಮ್, ಅವ್ರು ಫಸ್ಟ್ ಬೇರೆ ಕಡೆ ಕೆಲಸದಲ್ಲಿದ್ದರು, ಅಲ್ಲಿ 10 ವರ್ಷ ಕೆಲಸ ಮಾಡಿದ್ರು. ಅಲ್ಲಿ ಕೆಲಸ ಕಲಿತು ಅಲ್ಲಿಂದ ಬಂದು ನಾವು ಸ್ವಂತ ಓನಾಗಿ ಮಾಡ್ಕೊಂಡಿದ್ವಿ. 10 ಇಯರ್ಸ್ ಮುಂಚೆ ಅವ್ರು ಬೇರೆ ಕಡೆ ವರ್ಕ್ ಮಾಡ್ತಿದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದ್ರದ್ದು. ಹೌದು ಮೇಡಮ್. ಸೊ ನೀವು ಹೋಟೆಲಲ್ಲಿ ಆಸಕ್ತಿ ಇದೆ ನಿಮ್ಮ ಮನೆಯವ್ರ ಜೊತೆ ಮಾಡೋದು? ಇದೆ ಮೇಡಮ್, ನಾನು ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಅವಾಗಿದ್ದಾನೆ. ಸ್ಟಾರ್ಟಿಂಗಿಂದ ಇವತ್ತುವರೆಗೂ ಜೊತೆಲೇ ಇದ್ದೀನಿ ಮೇಡಮ್. ಸೊ ನೀವು ಹಂಗಾದ್ರೆ ಊರುಗಳಿಗೆಲ್ಲ ಹೋಗೋಕ್ಕೆಲ್ಲ ಟೈಮ್ಗಳು, ಮಕ್ಕಳು ಹಬ್ಬಗಳು ಇದೆಲ್ಲ ಹೋಗ್ತೀವಿ ಮೇಡಮ್, ಅದೇನಿಲ್ಲ. ಅಂದರೆ ಬೇರೆ ಏನಾರು ಅಡ್ಜಸ್ಟ್ ಮಾಡಿ ಹೋಟೆಲಲ್ಲಿ ಎಮರ್ಜೆನ್ಸಿ ಏನಾದ್ರು ಊರಲ್ಲಿ ಹಬ್ಬ ಅದು ಇದು ಅಂತಿದ್ದಾಗ ಹೋಗಲೇಬೇಕು, ಹೋಗ್ತೀವಿ ಮೇಡಮ್. ಸೊ ನೀವು ಎಲ್ಲಿವರೆಗೂ ಓದಿದ್ದೀರಾ ಮ್ಯಾಮ್? ಅಟ್ಲೀಸ್ಟ್ ನೀವು ಕಾಲೇಜ್ ಡೇಸು ಅಥವಾ ಏನಾದರೂ? ಕಾಲೇಜಲ್ಲೇ ಇಲ್ಲ ಮೇಡಮ್, SLC ಲಾಸ್ಟ್ ಮಾಡಿದ್ದೀನಿ. ಓಕೆ ಓಕೆ. ಏನಾದರೂ ಒಳ್ಳೆ ಬೆಸ್ಟ್ ಮೂಮೆಂಟ್ಸು, ಏನಾದರೂ ಒಳ್ಳೆ ಮೆಮೊರೀಸು ನೆನೆಸ್ಕೊಳ್ಳೋಂಥದ್ದು? ಒಳ್ಳೆ ಹಸ್ಬೆಂಡ್ ಪಡೆದಿದ್ದೀನಿ, ಅದೇ ನನಗೆ ಬೆಸ್ಟ್. ಅರೇಂಜ್ ಮ್ಯಾರೇಜ್ ನಿಮ್ಮದು? ಇಲ್ಲ, ಲವ್ ಮ್ಯಾರೇಜು. ಓ ವೆರಿ ನೈಸ್. ಮತ್ತೆ ಹೇಳಿ, ಇಂಟ್ರೆಸ್ಟಿಂಗ್ ಆಗಿದೆ. ಯಾವಾಗ ಹೆಂಗೆ ಲವ್ ಆಯಿತು, ಎಲ್ಲಿ ನೋಡಿದ್ರಿ? ನನಗೆ ಅವ್ರೂರಲ್ಲೇ ನೋಡಿದ್ದೆ ಮೇಡಮ್, ಬೇರೆ ಎಲ್ಲೂ ಇಲ್ಲ. ನೀವೇನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಬಟ್? ಇಲ್ಲ, ಸ್ಕೂಲ್ ಮುಗ್ದಿತ್ತು, ಹಾಗೆ ಸುಮ್ಮನೆ ಅವ್ರೂರಲ್ಲಿ ನಮ್ಗೆ ನೆನಪಿದ್ರು ಅಂತ ಅಲ್ಲಿ ಹಬ್ಬಕ್ಕೆ ಹೋಗಿದಾಗ ಅಲ್ಲೇ ನೋಡಿದ್ದೆ ಮೇಡಮ್. ಓಕೆ, ನೀವು ಇಷ್ಟಪಟ್ಟು ಮನೆಯವ್ರಿಗೆ ಹೇಳಿದ್ರಾ? ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಯಿತು? ಹೌದು ಮೇಡಮ್. ಓಕೆ, ವೆರಿ ನೈಸ್. ಮೇಡಮ್ ಕೊತ್ತಂಬರಿ ಸೊಪ್ಪು ತೊಳೆದಿರೋದು ಲಾಸ್ಟ್ ಮೇಡಮ್, ಆಯ್ತು ಏನಿಲ್ಲ. ಓಕೆ. ಸೊ ಈಗ ಫೈನಲಿಗೆ ಇದೆ ಕೊತ್ತಂಬರಿ. ಫೈನಲ್ ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕು ಅನ್ಸುತ್ತೆ? ಇಲ್ಲ ಸಾಕು ಮೇಡಮ್, ಎಲ್ಲ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಂಡು
ರೊಟ್ಟಿ ಚಪಾತಿ ಜೊತೆ ತಿನ್ನೋದಷ್ಟೇ. ಓಕೆ, ಅದಕ್ಕಿಂತ ಮುಂಚೆ ನಾನು ಜನರಲ್ ನೀವು ಹೇಳಿದ್ರಿ ಲವ್ ಮ್ಯಾರೇಜ್ ಅಂತ, ಯಾರು ನಿಮ್ಮಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ರು? ಇಂಟ್ರೆಸ್ಟಿಂಗ್, ನನಗೆ ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರು ಫಸ್ಟ್ ಪ್ರಪೋಸ್? ನಮ್ಮ ಯಜಮಾನ್ರೆ ಮೇಡಮ್. ಓ ವೆರಿ ನೈಸ್. ಹೆಂಗೆ ಮ್ಯಾಮ್ ಏನಾದರೂ ಹೇಳಿ ಒಂದು ಅಟ್ಲೀಸ್ಟ್ ಹೆಂಗೆ ಪ್ರಪೋಸ್ ಮಾಡಿದ್ರು, ನಿಮ್ಮನ್ನ ಹೆಂಗೆ ಇಂಪ್ರೆಸ್ ಮಾಡಿದ್ರು? ಮರ್ತೋಗ್ಬಿಟ್ಟಿದ್ದೀರಾ? ಮಾಡ್ತಿಲ್ಲ, ಆದರೆ ಬೇಡ ಅಂತ ಅಷ್ಟೇ. ಯಾಕೆ ಹೇಳಿ? ಬೇಡ ಮೇಡಮ್ ಬೇಡ. ಓಕೆ ಓಕೆ, ದಟ್ಸ್ ಓಕೆ. ಸೊ ತುಂಬ ಕಷ್ಟಪಟ್ಟು ನೀವಿಬ್ಬರು ಈ ಬಿಸ್ನೆಸ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಕಷ್ಟಪಟ್ಟಿದ್ದೀರಾ? ಹೌದೌದು ಮೇಡಮ್. ಓಕೆ. ಸ್ಟಾರ್ಟಿಂಗ್ ನಾವು ಇಬ್ಬರೇ ಮಾಡ್ತಾ ಇದ್ವಿ, ಯಾರೂ ಇರಲಿಲ್ಲ ಜೊತೆಲಿ, ಇಬ್ಬರೇ ಮಾಡ್ತಾ ಇದ್ವಿ. ಆಮೇಲೆ ಒಬ್ರು ಇಬ್ಬರು ಹುಡುಗರನ್ನೆಲ್ಲ ತೊಗೊಂಡು ಓಕೆ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ವಿ. ಎಷ್ಟು ವರ್ಷ ಆಯಿತು ಮ್ಯಾಮ್ ಆ್ಯಕ್ಚುಲಿ ನೀವಿಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಹಸ್ಬೆಂಡ್ ಆ್ಯಂಡ್ ಸುಮಾರು ಒಂದು 10 ವರ್ಷ ಆಯಿತು. ಇಲ್ಲಿಗೆ ಬಂದು 1 ವರ್ಷ ಆಯಿತು ಈ ಹೋಟೆಲ್ಗೆ. ನಾವು ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ವಿ, ಅಲ್ಲಿ ಒಂದು 9 ವರ್ಷ ಇದ್ವಿ ಮೇಡಮ್. ಸೊ ನಿಮ್ಮ ಮದುವೆ ಆದಾಗಿಂದ ಸ್ಟಾರ್ಟ್ ಮಾಡಿಲ್ಲ, ಸೊ ದೆನ್ ಆಮೇಲೆ ನೀವು ನಿಮ್ಮ ಮನೆಯವರು ಸ್ಟಾರ್ಟ್ ಮಾಡಿಲ್ಲ, ಅವ್ರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಕೆಲಸ ಎಲ್ಲ ಕಲ್ತು ಚೆನ್ನಾಗೆಲ್ಲ ಆದಮೇಲೆ ನಾವು ಸಪ್ರೇಟ್ ನಾವು ಮಾಡ್ಕೋಬೇಕು ಓನಾಗಿ ಅಂದ್ಕೊಂಡು ಮಾಡ್ಕೊಂಡಿದ್ದೀವಿ. ವೆರಿ ನೈಸ್, ಆಲ್ ದ ಬೆಸ್ಟ್. ಆ್ಯಕ್ಚುಲಿ ನಿಮ್ಮ ಹೋಟೆಲ್ ಬಿಸ್ನೆಸ್ ಚೆನ್ನಾಗಾಗಲಿ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಅಂದರೆ ಡೆಫಿನೆಟ್ಲಿ ಅದು ಸಕ್ಸಸ್ಸೇ, ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ತುಂಬ ಫೇವ್ರೆಟ್ ಫುಡ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಲ್ ದ ಬೆಸ್ಟ್. ನಿಮ್ಮ ಬಿಸ್ನೆಸ್ಸಲ್ಲಿ ಯಾವಾಗಲೂ ಹಿಂಗೆ ನೀವು ಮುಂದೆ ಹೋಗ್ತಾ ಇರಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವಾಗೂ ಹ್ಯಾಪಿ ಆಗಿರಿ, ಅದರಲ್ಲೂ ಮೊದಲೇ ಲವ್ ಮ್ಯಾರೇಜ್ ಅಂತ ಹೇಳಿದ್ದೀರಾ. ಆಲ್ ದ ಬೆಸ್ಟ್. ಇದು ರೆಡಿ ಇದೆ ಮೇಡಮ್, ಇವಾಗ ಓಕೆ ಸರ್ವ್ ಮಾಡಿಕೊಡ್ತೀನಿ, ಟೇಸ್ಟ್ ಮಾಡಿ ನೋಡಿ. ಓಕೆ. ಫುಲ್ ಸ್ಮ್ಯಾಶ್ ಆಗಿಬಿಟ್ಟಿದೆ ಆಲ್ರೆಡಿ. ಮೇಡಮ್ ಇದ್ರ ಜೊತೆ ಚಪಾತಿ ಕೊಡ್ತೀನಿ, ಚಪಾತಿ ಟೇಸ್ಟ್ ಮಾಡಿ. ಒಳ್ಳೆ ಪರಿಮಳ ಬರ್ತದೆ, ಘಮ ಘಮ ಅಂತ ಮಸಾಲೆ ರುಬ್ಬಿರೋದು. ನಮ್ಮ ಹೋಟೆಲ್ ಹೀರೆಕಾಯಿ ಪಲ್ಯ ರೆಡಿ ಇದೆ ಮೇಡಮ್, ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ. ಖಂಡಿತ. ಚಪಾತಿ ಜೊತೆ ಟೇಸ್ಟ್ ಮಾಡಿ ಮೇಡಮ್. ಓಕೆ. ಬಿಸಿ ಬಿಸಿ ಚಪಾತಿ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಸ್ಪೆಷಲ್ಲು ಹೀರೆಕಾಯಿ ಪಲ್ಯ ಜೊತೆಗೆ ಚಪಾತಿನೂ ಇದೆ. ತಿನ್ಬಿಟ್ಟು ರುಚಿ ಹೇಗಿದೆ ನೋಡೋಣ ಬನ್ನಿ. ಸೊ ಇವತ್ತಿನ ಹೀರೆಕಾಯಿ ಸ್ಪೆಷಲ್ ಟೇಸ್ಟ್ ಮಾಡೋಣ ಚಪಾತಿ ಜೊತೆಗೆ. ಸ್ಪೈಸಿ ಹೀರೆಕಾಯಿ ಪಲ್ಯದ ಜೊತೆಗೆ ಚಪಾತಿ ಕಾಂಬಿನೇಷನ್ ಇದೆ, ಟೇಸ್ಟ್ ಮಾಡೋಣ. ಖಾರ ಇದೆ ಸ್ವಲ್ಪ, ಬಟ್ ಸೂಪರ್. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಖಾರ ಅನ್ನಿಸ್ತಾ ಇದ್ರು, ಬಟ್ ಆ ಕಾಂಬಿನೇಷನ್ಗೆ ಹೀರೆಕಾಯಿ ಸಾಫ್ಟ್ ಆಗಿರೋದ್ರಿಂದ ಖಾರದ ಜೊತೆ ಕಾಂಬಿನೇಷನ್ ಸೂಪರ್ ಆಗಿದೆ. ಸ್ವಲ್ಪ ಊಟ ಖಾರನೇ ಇರುತ್ತೆ ನಮ್ಮಲ್ಲಿ. ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್, ಬಟ್ ಸಪ್ರೇಟ್ ನಾನು ಮೇ ಬಿ ಖಾರ ಜಾಸ್ತಿನೇ ಇರುತ್ತೆ, ಖಾರ ಸ್ವಲ್ಪ, ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟ್. ಅದರಲ್ಲಿ ಈ ಚಪಾತಿ ಕಾಂಬಿನೇಷನ್ ನೀವು ಹೇಳ್ದಂಗೆ ವೆರಿ ಸ್ಪೈಸಿ. ಹೀರೆಕಾಯಿ ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಚಪಾತಿ ಜೊತೆ ನಾವು ಬೇಕಂದ್ರೆ ರೊಟ್ಟಿ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದಲ್ಲ? ರೊಟ್ಟಿ, ಚಪಾತಿ, ಅಕ್ಕಿ, ರಾಗಿ, ಮಸಾಲೆ ಈ ಥರ ರೊಟ್ಟಿ ಇರುತ್ತೆ, ಯಾವ್ದಕ್ಕೆ ಬೇಕಾದರೂ ಊಟ ಮಾಡಿ. ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟೇಸ್ಟ್ ಮಾಡಿ ನೀವು. ಮಾಡಿ ನೀವು ಮಾಡಿ. ಇಲ್ಲ ತೊಗೊಳ್ಳಿ, ನೀವು ಟೇಸ್ಟ್ ಮಾಡಿ ನೋಡಿ ನೀವು ಹೆಂಗೆ ಮಾಡಿದ್ದೀರಾ. ಖಾರ ಕರೆಕ್ಟಾಗಿದೆ, ವೆರಿ ಟೇಸ್ಟಿ. ಹೆಂಗೆ ಅನ್ನಿಸ್ತದೆ ನೀವು ಮಾಡಿರೋ ಅಡುಗೆ? ಚೆನ್ನಾಗಿದೆ, ಖಾರವಾಗಿ ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಿಮ್ಮ ಹೋಟೆಲ್ ಸ್ಪೆಷಲ್ ಹೇಳಿದ್ರಿ ಹೆಸರುಕಾಳು ಪಲ್ಯ ಲಾಸ್ಟ್ ಟೈಮ್ ನಿಮ್ಮ ಮನೆಯವ್ರು ಮಾಡಿಕೊಟ್ಟಿದ್ದು, ಸೇಮ್ ಹಿಂಗೆ ಖಾರವಾಗಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೀರೆಕಾಯಿ ನೀವು ಬೇಯಿಸ್ಬೇಕಾದ್ರೆ ಈ ಥರ ಇಷ್ಟು ಸಾಫ್ಟಾಗಿ ಬೇಯುತ್ತೆ, ಇಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಪಲ್ಯ. ಸೊ ನೀವು ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಮಸ್ಕಾರ.